ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಸ್ಮಾರ್ಟ್ಫೋನ್ ಖರೀದಿಸುವಾಗ ಅದರಲ್ಲಿ ಎಷ್ಟು GB ರ್ಯಾಮ್ ಇದೆ ಅಂತ ಕೇಳ್ತೀವಿ. ಅದೇ ರೀತಿ ಜಾಸ್ತಿ ರ್ಯಾಮ್ ಇರುವಂತಹ ಸ್ಮಾರ್ಟ್ಫೋನನ್ನೇ ಖರೀದಿಸುತ್ತೇವೆ. ಹಾಗಾದರೆ ಈ ರ್ಯಾಮ್ ಅಂದರೆ ಏನು, ಅದು ಸ್ಮಾರ್ಟ್ಫೋನ್ನಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಮೊದಲಿಗೆ ರ್ಯಾಮ್ನ ಫುಲ್ ಫಾರಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹೀಗೆ ಹೇಳಿದರೆ ರ್ಯಾಮ್ ಬಗ್ಗೆ ನಿಮಗೆ ಏನು ಗೊತ್ತಾಗಲ್ಲ. ರ್ಯಾಮ್ ಅಂದರೆ ಏನು ಅಂತ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಕೇಳಿ. ನೀವು ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಆಗ ನಿಮಗೆ ಒಂದು ಫೈಲ್ನ ಅವಶ್ಯಕತೆ ಇರುತ್ತೆ. ಆ ಫೈಲ್ ಬೇರೆ ರೂಮ್ನಲ್ಲಿ ಇರುತ್ತೆ. ನೀವು ಆ ರೂಮ್ಗೆ ಹೋಗಿ ಆ ಫೈಲ್ನ ತೆಗೆದುಕೊಂಡು ಬರ್ತೀರಾ, ನಿಮ್ಮ ಆಫೀಸ್ ಡೆಸ್ಕ್ ಮೇಲೆ ಇಡ್ತೀರಾ. ಅದೇ ರೀತಿ ಮತ್ತೆ ಬಹಳ ಫೈಲ್ಸ್ಗಳ ಅವಶ್ಯಕತೆ ಇರುತ್ತೆ. ಮತ್ತೆ ಆ ರೂಮ್ಗೆ ಹೋಗ್ತೀರಾ, ಫೈಲ್ಸ್ಗಳನ್ನು ತರ್ತೀರಾ, ಆ ಡೆಸ್ಕ್ ಮೇಲೆ ಇಡ್ತೀರಾ. ಇಲ್ಲಿ ಡೆಸ್ಕ್ ಸ್ವಲ್ಪ ದೊಡ್ಡದಾಗಿದ್ರೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಫೈಲ್ಸ್ಗಳನ್ನು ಒಂದೇ ಬಾರಿ ತೆಗೆದುಕೊಂಡು ಬಂದು ಆ ಡೆಸ್ಕ್ ಮೇಲೆ ಇಡಬಹುದು. ಮತ್ತೆ ಮತ್ತೆ ಆ ರೂಮ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಇಲ್ಲಿ ಈ ಡೆಸ್ಕ್ ಇದೆಯಲ್ಲ, ಇದೇ ಸ್ಮಾರ್ಟ್ಫೋನ್ನ ರ್ಯಾಮ್ ಇದ್ದಂಗೆ. ಅದೇ ರೀತಿ ಫೈಲ್ಸ್ಗಳು ಇರುವಂತಹ ರೂಮ್ ನಮ್ಮ ಸ್ಮಾರ್ಟ್ಫೋನ್ನ ಇಂಟರ್ನಲ್ ಸ್ಟೋರೇಜ್ ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜ್ ಇದ್ದಂಗೆ. ಇಲ್ಲಿ ರ್ಯಾಮ್ ಮೆಮೊರಿ ಇಂಟರ್ನಲ್ ಸ್ಟೋರೇಜ್ ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜ್ ಮೆಮೊರಿಗಿಂತ ಬಹಳ ಫಾಸ್ಟೆಸ್ಟ್ ಮೆಮೊರಿ ಆಗಿರುತ್ತೆ. 32 GB 64 GB ಇಂಟರ್ನಲ್ ಮೆಮೊರಿ ಅಥವಾ ಮೆಮೊರಿ ಕಾರ್ಡನ್ನು ತಯಾರು ಮಾಡುವುದಕ್ಕಿಂತಲೂ ಜಾಸ್ತಿ ಕೇವಲ 1 GB ರ್ಯಾಮ್ ತಯಾರು ಮಾಡುವುದಕ್ಕೆ ಬಹಳಷ್ಟು ಖರ್ಚು ಬೀಳುತ್ತೆ. ಯಾಕಂದರೆ ಮೆಮೊರಿ ಕಾರ್ಡ್ ಮತ್ತು ಹಾರ್ಡ್ ಡ್ರೈವ್ ಮೆಮೊರಿಗಿಂತಲೂ ರ್ಯಾಮ್ ಮೆಮೊರಿ ಸ್ಪೀಡ್ ಬಹಳಷ್ಟು ಫಾಸ್ಟ್ ಆಗಿರುತ್ತೆ, ಎಫಿಷಿಯೆಂಟ್ ಆಗಿರುತ್ತೆ. ಹಾಗಾಗಿ ರ್ಯಾಮ್ ಸ್ಪೀಡ್ಗೂ ಹಾರ್ಡ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ ಸ್ಪೀಡ್ಗೂ ಯಾವುದೇ ಕಾರಣಕ್ಕೂ ಮ್ಯಾಚ್ ಮಾಡಲಿಕ್ಕೆ ಬರಲ್ಲ. ಈಗ ಈ ರ್ಯಾಮ್ ಕೆಲಸ ಏನು ಅಂದರೆ CPU-ಗೆ ಅವಶ್ಯಕತೆ ಇರುವಂತಹ ಫೈಲ್ಸ್ಗಳನ್ನು ಬಹಳ ಬೇಗ ತಲುಪಿಸುವಂತಹ ಕಾರ್ಯ ಈ ರ್ಯಾಮ್ ನಿರ್ವಹಿಸುತ್ತದೆ. ಉದಾಹರಣೆಗೆ ನಿಮ್ಮ ಇಂಟರ್ನಲ್ ಮೆಮೊರಿ ಅಥವಾ ಮೆಮೊರಿ ಕಾರ್ಡ್ನಲ್ಲಿ ಯಾವುದಾದರೂ ಗೇಮ್ಸ್ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಿರ್ತೀರ. ಈ ಎಲ್ಲ ಗೇಮ್ಸ್ಗಳು ಅಪ್ಲಿಕೇಶನ್ಗಳು ನಿಮ್ಮ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮೆಮೊರಿಲಿ ಸೇವ್ ಆಗಿರುತ್ತೆ, ರ್ಯಾಮ್ನಲ್ಲಿ ಸೇವ್ ಆಗಿರೋದಿಲ್ಲ. ಆದರೆ ಯಾವಾಗ ನೀವು ಆ ಅಪ್ಲಿಕೇಶನ್ಗಳನ್ನು ಕ್ಲಿಕ್ ಮಾಡಿ ರನ್ ಮಾಡ್ತಿರೋ ಆಗ ಆ ಅಪ್ಲಿಕೇಶನ್ ರ್ಯಾಮ್ ಮೆಮೊರಿಯಲ್ಲಿ ಬಂದು ರನ್ ಆಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಎಲ್ಲಿಯವರೆಗೆ ನೀವು ಆ ಅಪ್ಲಿಕೇಶನನ್ನು ಯೂಸ್ ಮಾಡ್ತಿರೋ ಅಲ್ಲಿಯವರೆಗೂ ಅದು ರ್ಯಾಮ್ ಮೆಮೊರಿಯಲ್ಲಿರುತ್ತೆ ಮತ್ತು ಆ ಅಪ್ಲಿಕೇಶನ್ ಡಾಟಾ ಮತ್ತು ಇನ್ಫಾರ್ಮೇಷನ್ಗಳನ್ನು CPU-ಗೆ ರ್ಯಾಮ್ ಫಾಸ್ಟಾಗಿ ಪ್ರೊಸೆಸ್ ಮಾಡ್ತಾ ಇರುತ್ತೆ. ನೀವು ಈಗ ಒಟ್ಟಿಗೆ 4-5 ಅಪ್ಲಿಕೇಶನ್ಗಳನ್ನು ಗೇಮ್ಸ್ಗಳನ್ನು ಓಪನ್ ಮಾಡಿದಾಗ ರ್ಯಾಮ್ನಲ್ಲಿ ಎಷ್ಟು ಮೆಮೊರಿ ಕೆಪಾಸಿಟಿ ಇರುತ್ತೋ ಅಷ್ಟು ಅಪ್ಲಿಕೇಶನ್ಗಳನ್ನು ತನ್ನಲ್ಲಿಟ್ಟುಕೊಳ್ಳುತ್ತೆ. ಉಳಿದ ಅಪ್ಲಿಕೇಶನನ್ನು ಸ್ಮಾರ್ಟ್ಫೋನ್ ಸಿಸ್ಟಮ್ ರ್ಯಾಮ್ ಮೆಮೊರಿಯಿಂದ ಹೊರ ಹಾಕುತ್ತೆ. ಮತ್ತೆ ಆ ಅಪ್ಲಿಕೇಶನ್ನ ಓಪನ್ ಮಾಡಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಂದರೆ ಅಪ್ಲಿಕೇಶನ್ ಮತ್ತೆ ಲೋಡ್ ಆಗಲಿಕ್ಕೆ ರ್ಯಾಮ್ ಮೆಮೊರಿಯಲ್ಲಿ ರನ್ ಆಗಲಿಕ್ಕೆ ಸಮಯ ಹಿಡಿಯುತ್ತೆ. ಇದೇ ಕಾರಣಕ್ಕೆ ರ್ಯಾಮ್ ಮೆಮೊರಿ ಎಷ್ಟು ಜಾಸ್ತಿ ಇರುತ್ತದೋ ಅಷ್ಟೇ ಒಳ್ಳೆಯದು. ಇದರಿಂದ ಸ್ಮಾರ್ಟ್ಫೋನ್ ಕೂಡ ಬಹಳ ಫಾಸ್ಟಾಗಿ ಕಾರ್ಯನಿರ್ವಹಿಸುತ್ತೆ. ಈಗ 1 GB ರ್ಯಾಮ್ ಇದ್ದರೆ ಆ ಮೆಮೊರಿಯಲ್ಲಿ ಎಷ್ಟು ಅಪ್ಲಿಕೇಶನ್ ಲೋಡ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟೇ ಅಪ್ಲಿಕೇಶನ್ಗಳನ್ನು ಲೋಡ್ ಮಾಡ್ಬೋದು. ಮಲ್ಟಿಪಲ್ ಟಾಸ್ಕಿಂಗ್ ಅಂದರೆ ಜಾಸ್ತಿ ಅಪ್ಲಿಕೇಶನ್ಗಳನ್ನು ಒಂದೇ ಸಮಯದಲ್ಲಿ ಯೂಸ್ ಮಾಡಿದಾಗ ಕೆಲವೊಮ್ಮೆ ಸ್ಮಾರ್ಟ್ಫೋನ್ ಹ್ಯಾಂಗ್ ಆಗುತ್ತೆ ಅಥವಾ ಅಪ್ಲಿಕೇಶನ್ ಲೋಡ್ ಆಗಲಿಕ್ಕೆ ಸಮಯ ಹಿಡಿಯುತ್ತೆ. ಅದೇ ಒಂದು ವೇಳೆ 2 GB ರ್ಯಾಮ್ ಇದ್ದರೆ ಬಹಳಷ್ಟು ಅಪ್ಲಿಕೇಶನ್ಗಳನ್ನು ಒಂದೇ ಸಮಯದಲ್ಲಿ ಯೂಸ್ ಮಾಡ್ಬೋದು, ಮಲ್ಟಿಪಲ್ ಟಾಸ್ಕಿಂಗ್ ಮಾಡ್ಬೋದು. ಅದೇ ರೀತಿ 3 GB 4 GB ರ್ಯಾಮ್ ಇದ್ದರೆ ಸ್ಮಾರ್ಟ್ಫೋನ್ ಇನ್ನೂ ಬಹಳ ಸ್ಪೀಡಾಗಿ ಕೆಲಸ ಮಾಡುತ್ತೆ. ಅಪ್ಲಿಕೇಶನ್ಗಳು ಕೂಡ ಬೇಗ ಲೋಡ್ ಆಗ್ತವೆ. ಯಾಕಂದರೆ 2 GB 3 GB 4 GB ರ್ಯಾಮ್ಗಳಲ್ಲಿ ಬಹಳಷ್ಟು ಅಪ್ಲಿಕೇಶನ್ಗಳನ್ನು ಒಟ್ಟಾಗಿ ರನ್ ಮಾಡುವಂತಹ ಮತ್ತು ಅವುಗಳನ್ನು ತನ್ನ ಮೆಮೊರಿಯಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೆ. ಇವತ್ತಿನ ದಿನಗಳಿಗೆ ಹೇಳ್ಬೇಕಂದ್ರೆ ಮಿನಿಮಮ್ 2 GB ರ್ಯಾಮ್ ಮೆಮೊರಿ ಇರುವಂತಹ ಸ್ಮಾರ್ಟ್ಫೋನ್ ಇರಲೇಬೇಕು. ಇನ್ನು 3 GB 4 GB ರ್ಯಾಮ್ ಇದ್ದರೆ ಬಹಳ ಒಳ್ಳೆಯದೇ. ಯಾಕಂದರೆ ಈಗ ಅಪ್ಲಿಕೇಶನ್ಗಳ ಸೈಜ್ ಅಂದರೆ ಮೆಮೊರಿ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದು ರ್ಯಾಮ್ ಮೆಮೊರಿಯಲ್ಲಿ ರನ್ ಆಗಬೇಕು ಅಂದರೆ ಮಿನಿಮಮ್ 2 GB ರ್ಯಾಮ್ ಇದ್ದರೆ ಒಳ್ಳೆಯದು. ಒಂದು ವೇಳೆ 1 GB ರ್ಯಾಮ್ ಇದ್ದರೆ ದೊಡ್ಡ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದಾಗ ಸ್ಮಾರ್ಟ್ಫೋನ್ ಸ್ಲೋ ಆಗಬಹುದು, ಇಲ್ಲ ಹ್ಯಾಂಗ್ ಆಗಬಹುದು. ಈಗ ಉದಾಹರಣೆಗೆ ಫೇಸ್ಬುಕ್ ಓಪನ್ ಮಾಡಿದರೆ ಅದು ರನ್ ಆಗಲಿಕ್ಕೆ 200ರಿಂದ 300 MB ರ್ಯಾಮ್ ಮೆಮೊರಿನ ಯೂಸ್ ಮಾಡುತ್ತೆ. ಅದೇ ರೀತಿ ಅಪ್ಲಿಕೇಶನ್ಗಳ ಸೈಜ್ ದೊಡ್ಡದಾಗುತ್ತಾ ಅವುಗಳ ರ್ಯಾಮ್ ಯೂಸೇಜ್ ಮೆಮೊರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತಿನ ಜಮಾನಕ್ಕೆ 2 GB ರ್ಯಾಮ್ ಓಕೆ, ಬಟ್ ಸಾಧ್ಯವಾದರೆ 3 GB 4 GB ರ್ಯಾಮ್ ಇರುವಂತಹ ಸ್ಮಾರ್ಟ್ಫೋನ್ಸ್ಗಳನ್ನು ಚೂಸ್ ಮಾಡಿ, ಸೆಲೆಕ್ಟ್ ಮಾಡಿ. ಯಾಕಂದರೆ ಇನ್ ಫ್ಯೂಚರ್ನಲ್ಲಿ ದೊಡ್ಡ ಅಪ್ಲಿಕೇಶನ್ಗಳು ಜಾಸ್ತಿ ಮೆಮೊರಿ ಇರುವಂಥ ಗೇಮ್ಸ್ಗಳು ಬಂದಾಗ ಅವುಗಳನ್ನು ಈಸಿಯಾಗಿ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ರನ್ ಮಾಡ್ಬೋದು.
ಯಾಕಂದರೆ ಈಗ ಬರ್ತಾ ಇರುವಂಥ ಅಪ್ಲಿಕೇಶನ್ಗಳೆಲ್ಲ ಬಹಳ ಅಪ್ಡೇಟೆಡ್ ವರ್ಷನ್ ಆಗಿದ್ದಾವೆ. ಗೇಮ್ಸ್ಗಳು ಕೂಡ ಬಹಳ ಗ್ರಾಫಿಕ್ಸ್ಗಳಿಂದ ಕೂಡಿವೆ. ಫಾರ್ ಎಕ್ಸಾಂಪಲ್ ಪಬ್ಜಿ ಗೇಮ್ ಆಲ್ಮೋಸ್ಟ್ 1.5 GB ಮೆಮೊರಿ ಇರುವಂತಹ ಗೇಮ್. ಇದೇ ರೀತಿ ಫ್ಯೂಚರ್ನಲ್ಲಿ ದೊಡ್ಡ ದೊಡ್ಡ ಗೇಮ್ಸ್ಗಳು ಅಪ್ಲಿಕೇಶನ್ಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದ 3 GB 4 GB ರ್ಯಾಮ್ ಇರುವಂತಹ ಸ್ಮಾರ್ಟ್ಫೋನನ್ನು ಸೆಲೆಕ್ಟ್ ಮಾಡಿದರೆ ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕಂದರೆ ಸ್ಮಾರ್ಟ್ಫೋನ್ನಲ್ಲಿ ಎಷ್ಟು GB ರ್ಯಾಮನ್ನು ಅಳವಡಿಸಿರ್ತಾರೋ ಅಷ್ಟೇ GB ರ್ಯಾಮ್ ಇರುತ್ತೆ. ಅದನ್ನು ಅಪ್ಡೇಟ್ ಮಾಡೋಕ್ಕೆ ಆಗಲ್ಲ, ಇನ್ಕ್ರೀಸ್ ಮಾಡೋಕ್ಕೆ ಆಗಲ್ಲ, ಜಾಸ್ತಿ ಮಾಡೋಕ್ಕೆ ಆಗಲ್ಲ. ನೀವು ಎಷ್ಟೇ GB ಮೆಮೊರಿ ಕಾರ್ಡ್ ಹಾಕಿದರೂ ಕೂಡ ಸ್ಮಾರ್ಟ್ಫೋನ್ ಪರ್ಫಾರ್ಮೆನ್ಸ್ ಅದರ ರ್ಯಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಕೆಲವೊಮ್ಮೆ ಸ್ಮಾರ್ಟ್ಫೋನ್ ರೂಟ್ ಮಾಡಿದರೆ ರ್ಯಾಮ್ ಮೆಮೊರಿ ಜಾಸ್ತಿ ಮಾಡಬಹುದು ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ಆದರೆ ಇವೆಲ್ಲ ಸುಳ್ಳು, ರಾಂಗ್ ಇನ್ಫಾರ್ಮೇಷನ್. ಕೆಲವೊಂದು ಅಪ್ಲಿಕೇಶನ್ಗಳು ಕೂಡ ಬಂದಿವೆ, ಇಂಟರ್ನಲ್ ಸ್ಟೋರೇಜ್ನಲ್ಲಿರುವ 1 GB ಮೆಮೊರಿಯನ್ನು ರ್ಯಾಮ್ ಮೆಮೊರಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಆದರೆ ಇದು ಕೂಡ ಸುಳ್ಳು, ರಾಂಗ್ ಇನ್ಫಾರ್ಮೇಷನ್. ಯಾಕಂದರೆ ರ್ಯಾಮ್ ಮೆಮೊರಿ ಸ್ಪೀಡ್ ಇಂಟರ್ನಲ್ ಸ್ಟೋರೇಜ್ ಸ್ಪೀಡ್ಗಿಂತ ಭಾಳಷ್ಟು ಜಾಸ್ತಿ ಇರುತ್ತೆ, ಎಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. ಈ ರೀತಿ ರೂಟ್ ಮಾಡಿ ಮೆಮೊರಿ ಕನ್ವರ್ಟ್ ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದರಿಂದ ಉಲ್ಟಾ ನಿಮ್ಮ ಸ್ಮಾರ್ಟ್ಫೋನ್ ಪರ್ಫಾರ್ಮೆನ್ಸ್ ಸ್ಲೋ ಆಗುತ್ತೆ. ಇನ್ನು ಕಂಪ್ಯೂಟರ್ನಲ್ಲಿ, ವಿಂಡೋಸ್ನಲ್ಲಿ ಕೆಲವೊಮ್ಮೆ ಪೆನ್ ಡ್ರೈವ್ ಮೆಮೊರಿಯನ್ನು ರ್ಯಾಮ್ ಮೆಮೊರಿಯಾಗಿ ಕನ್ವರ್ಟ್ ಮಾಡಿ ಅನ್ನೋ ಆಪ್ಷನ್ಸ್ಗಳು ಬರ್ತಾ ಇರ್ತವೆ. ಇದು ಕೇವಲ ಟೆಂಪ್ರವರಿ ಸೊಲ್ಯೂಷನ್, ಅಂದರೆ ಕೆಲವು ಸಮಯದವರೆಗೆ ಏನೂ ತೊಂದರೆ ಆಗಿಲ್ಲದ ಹಾಗೆ ಕೆಲಸ ಮಾಡ್ಬೋದು. ಆದರೂ ಕೂಡ ಅದು ರ್ಯಾಮ್ ಮೆಮೊರಿ ಸ್ಪೀಡ್ಗೆ ಯಾವುದೇ ಕಾರಣಕ್ಕೆ ಸಮನಾಗಿರುವುದಿಲ್ಲ. ಹಾಗಂತ ಕಂಪ್ಯೂಟರ್ನಲ್ಲಿ ರ್ಯಾಮ್ ಇಲ್ಲದೆ 4 GB ಪೆನ್ ಡ್ರೈವ್ ಯೂಸ್ ಮಾಡ್ಬೋದಾ ಅಂತ ಯೋಚನೆ ಮಾಡಬೇಡಿ, ಅದು ಸಾಧ್ಯನೇ ಇಲ್ಲ. ಅದೇ ರೀತಿ ಈ ರ್ಯಾಮ್ನ ಸ್ಪೀಡ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಅಂದರೆ 1 GB 2 GB 3 GB 4 GB ರ್ಯಾಮ್ಗಳಲ್ಲಿ ಸ್ಪೀಡ್ಗಳು ಒಂದೇ ಸಮನಾಗಿರೋದಿಲ್ಲ, ಅವುಗಳಲ್ಲೂ ಕೂಡ ಡಿಫ್ರೆಂಟ್ ಇರುತ್ತೆ. ಯಾವ ರೀತಿ ಪ್ರೊಸೆಸರ್ನಲ್ಲಿ ಗಿಗಾಹರ್ಟ್ಸ್ನಂಥ ಸ್ಪೀಡ್ ಇರುತ್ತೋ ಅದೇ ರೀತಿ ರ್ಯಾಮ್ನಲ್ಲೂ ಕೂಡ ಒಂದು ಸ್ಪೀಡ್ ಇರುತ್ತೆ. ಪ್ರೊಸೆಸರ್ಗಳಲ್ಲಿ ಮತ್ತು ರ್ಯಾಮ್ಗಳಲ್ಲಿ ಕೆಲವೊಂದು ಕ್ಲಾಕ್ಸ್ಗಳನ್ನು ಅಳವಡಿಸಿರ್ತಾರೆ. ಆ ಕ್ಲಾಕ್ಸ್ಗಳು ಪ್ರೊಸೆಸರ್ ಮತ್ತು ರ್ಯಾಮ್ಗಳ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ, ಅದೇ ಸ್ಪೀಡ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ನೋಡಿಕೊಳ್ಳುತ್ತೆ. ಇನ್ನು ನೀವು ರ್ಯಾಮ್ನಲ್ಲಿ DDR2, DDR3, DDR4 ಅಂತ ಕೇಳಿರ್ತೀರ. ಸೊ ಇವೆಲ್ಲ ರ್ಯಾಮ್ ಸ್ಪೀಡ್ನ ಕ್ಯಾಟಗರಿಗಳು. ಉದಾಹರಣೆಗೆ 800 MHz ರ್ಯಾಮ್ ಇದೆ, 1000 MHz ರ್ಯಾಮ್ ಇದೆ, 1400 MHz ರ್ಯಾಮ್ ಇದೆ. ಸೊ ಇಲ್ಲಿ DDR ಫುಲ್ ಫಾರಮ್ ಡಬಲ್ ಡೇಟಾ ರೇಟ್ ಅಂತ. ಸೊ ಇದರಲ್ಲಿ DDR4 ರ್ಯಾಮ್ DDR3 ರ್ಯಾಮ್ಗಿಂತ ಉತ್ತಮವಾಗಿರುತ್ತೆ. ಅದೇ ರೀತಿ DDR3 ರ್ಯಾಮ್ DDR2 ರ್ಯಾಮ್ಗಿಂತ ಉತ್ತಮವಾಗಿರುತ್ತೆ. ಸೊ ಈಗ ಕಾಮನ್ ಆಗಿ DDR3 ಮತ್ತು DDR4 ರ್ಯಾಮ್ಗಳನ್ನು ಸ್ಮಾರ್ಟ್ಫೋನ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸ್ಮಾರ್ಟ್ಫೋನ್ಗಳಲ್ಲಿ ಮ್ಯಾಕ್ಸಿಮಮ್ DDR3 ರ್ಯಾಮನ್ನೇ ಯೂಸ್ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ಜಾಸ್ತಿ ರೇಟ್ ಇರುವಂತಹ ಸ್ಮಾರ್ಟ್ಫೋನ್ಗಳಲ್ಲಿ DDR4 ರ್ಯಾಮನ್ನು ಯೂಸ್ ಮಾಡ್ತಾರೆ. ಸೊ DDR3 ಮತ್ತು DDR4 ರ್ಯಾಮ್ನಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಯಾವುದೇ ಎಲೆಕ್ಟ್ರಾನಿಕ್ ಚಿಪ್ ರೆಡಿ ಮಾಡಬೇಕಾದ್ರೆ ಅದರಲ್ಲಿ ಟ್ರಾನ್ಸಿಸ್ಟರ್ಸ್ಗಳನ್ನು ಅಳವಡಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೊಸೆಸರ್ನಲ್ಲಿ 1,00,000ಕ್ಕಿಂತ ಹೆಚ್ಚು ಟ್ರಾನ್ಸಿಸ್ಟರ್ಗಳನ್ನು ಅಳವಡಿಸಿರ್ತಾರೆ. ಸೊ ಇಲ್ಲಿ ಈ ಟ್ರಾನ್ಸಿಸ್ಟರ್ ಸೈಜ್ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟೇ ಎಫಿಷಿಯೆಂಟ್ ಆಗಿ ಆ ಪ್ರೊಸೆಸರ್ ಕೆಲಸ ಮಾಡುತ್ತೆ, ಪವರ್ ಕನ್ಸ್ಯೂಮ್ ಕಡಿಮೆ ಮಾಡುತ್ತೆ. ಸೊ ಇದೇ ಸೇಮ್ ಟು ಸೇಮ್ ಟೆಕ್ನಾಲಜಿ ರ್ಯಾಮ್ಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ರ್ಯಾಮ್ನಲ್ಲೂ ಕೂಡ ಟ್ರಾನ್ಸಿಸ್ಟರ್ಸ್ಗಳನ್ನು ಅಳವಡಿಸಿರ್ತಾರೆ. ಸೊ ಇಲ್ಲಿ DDR3 ರ್ಯಾಮ್ನಲ್ಲಿರುವ ಟ್ರಾನ್ಸಿಸ್ಟರ್ ಸೈಜ್ಗಿಂತ DDR4ನಲ್ಲಿ ಅಳವಡಿಸಿರುವ ಟ್ರಾನ್ಸಿಸ್ಟರ್ಸ್ಗಳ ಸೈಜ್ ಚಿಕ್ಕದಾಗಿರುತ್ತೆ. ಸೊ ಆದ್ದರಿಂದ ಇಲ್ಲಿ DDR3 ರ್ಯಾಮ್ಗಿಂತ DDR4 ರ್ಯಾಮ್ ಬಹಳ ಸ್ಪೀಡಾಗಿ ಕೆಲಸ ಮಾಡುತ್ತೆ, ಪವರ್ ಕನ್ಸ್ಯೂಮ್ ಕಡಿಮೆ ಮಾಡುತ್ತೆ. ಸೊ ಈ ಕಾನ್ಸೆಪ್ಟ್ ಸ್ಮಾರ್ಟ್ಫೋನು, ಲ್ಯಾಪ್ಟಾಪ್, ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡುವಂತಹ ಎಲ್ಲ DDR3 DDR4 ರ್ಯಾಮ್ಗೆ ಅಪ್ಲೈ ಆಗುತ್ತೆ. ಇನ್ನು ರ್ಯಾಮ್ನಲ್ಲಿ ನೀವು LPDDR2, LPDDR3, LPDDR4 ರ್ಯಾಮ್ ಅಂತ ಕೇಳಿರ್ತೀರ. ಇಲ್ಲಿ LP ಅಂದರೆ ಲೋ ಪವರ್. ಅಂದರೆ ಈ ರೀತಿ ಸ್ಮಾರ್ಟ್ಫೋನ್ನಲ್ಲಿ LPDDR3 ಅಥವಾ LPDDR4 ರ್ಯಾಮ್ ಅಳವಡಿಸಿದ್ದರೆ ಆ ರ್ಯಾಮ್ ಕಡಿಮೆ ಪವರ್ ಕನ್ಸ್ಯೂಮ್ಷನ್ ಮಾಡುತ್ತೆ ಅಂತಲೇ ಅರ್ಥ. ಇದರಿಂದ ನಿಮ್ಮ ಬ್ಯಾಟ್ರಿ ಪವರ್ ಸೇವ್ ಆಗುತ್ತೆ. ಸೊ ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸ್ಮಾರ್ಟ್ಫೋನ್ನಲ್ಲಿ ಯಾವುದೇ ಕಾರಣಕ್ಕೂ ರ್ಯಾಮ್ನ ಚೇಂಜ್ ಮಾಡಲಿಕ್ಕೆ ಬರೋಲ್ಲ. ಆದರೆ ಕಂಪ್ಯೂಟರ್ನಲ್ಲಿ ರ್ಯಾಮ್ನ ಚೇಂಜ್ ಮಾಡ್ಬೋದು. ಆದರೆ ಕಂಪ್ಯೂಟರ್ನಲ್ಲಿ ಈ DDR3 ರ್ಯಾಮ್ನ DDR4 ರ್ಯಾಮ್ಗೆ ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ DDR3 ಸ್ಲಾಟ್ಗಿಂತ DDR4 ಸ್ಲಾಟ್ ಚಿಕ್ಕದಾಗಿರುತ್ತೆ. ಒಂದು ವೇಳೆ DDR3 ರ್ಯಾಮ್ನಲ್ಲೇ ಅಪ್ಗ್ರೇಡ್ ಮಾಡಬೇಕು ಅಂದರೆ DDR3ನಲ್ಲೇ ಹೈ ಕೆಪಾಸಿಟಿ ಇರುವಂಥ ರ್ಯಾಮನ್ನು ಆ ಸ್ಲಾಟ್ನಲ್ಲಿ ಅಳವಡಿಸ್ಬೋದು. ಅಂದರೆ 1000 MHz ರ್ಯಾಮ್ ಬದಲಿಗೆ 1600 MHz ಅಥವಾ 2133 MHz DDR3 ರ್ಯಾಮನ್ನು ಅಳವಡಿಸ್ಬೋದು. ಅದೇ ರೀತಿ ಈ ರ್ಯಾಮ್ಗಳಲ್ಲಿ ಡ್ಯುಯಲ್ ಚಾನಲ್ ಮೆಮೊರಿ, ಸಿಂಗಲ್ ಚಾನಲ್ ಮೆಮೊರಿ ಎಂಬ 2 ಪ್ಯಾರಾಮೀಟರ್ಸ್ಗಳು ಬರ್ತವೆ. ಸೊ ಇದರ ಬಗ್ಗೆ ಹೇಳ್ಬೇಕಂದ್ರೆ ಉದಾಹರಣೆಗೆ ನಿಮ್ಮ ಕಂಪ್ಯೂಟರ್ನಲ್ಲಿ 8 GB ರ್ಯಾಮನ್ನು ಅಳವಡಿಸಿರ್ತಾರೆ. ಅದರಲ್ಲಿ ಒಂದು ಮದರ್ ಬೋರ್ಡ್ನಲ್ಲಿ 4 GB 2 ರ್ಯಾಮ್ ಸ್ಟಿಕ್ ಅನ್ನ ಅಳವಡಿಸಿರ್ತಾರೆ. ಇದನ್ನ ಡ್ಯುಯಲ್ ಚಾನಲ್ ಮೆಮೊರಿ ಅಂತ ಕರೀತಾರೆ.
ಅದೇ ರೀತಿ ಒಂದು ವೇಳೆ 8 GB ಒಂದೇ ರ್ಯಾಮ್ ಸ್ಟಿಕ್ ಅನ್ನು ಅಳವಡಿಸಿದ್ರೆ ಅದನ್ನು ಸಿಂಗಲ್ ಚಾನಲ್ ಮೆಮೊರಿ ಅಂತ ಕರೀತಾರೆ. ಸೊ ಇದರಲ್ಲಿ ಯಾವುದು ಬೆಟರ್ ಅಂತ ಕೇಳಿದರೆ ಡ್ಯುಯಲ್ ಚಾನಲ್ ಮೆಮೊರಿ ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಡೇಟಾ ಮತ್ತು ಇನ್ಫಾರ್ಮೇಷನ್ ಅನ್ನ ಬಹಳ ಬೇಗನೆ CPU-ಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನ ರ್ಯಾಮ್ ನಿರ್ವಹಿಸುತ್ತೆ. ಈ ರೀತಿಯ ಇನ್ಫಾರ್ಮೇಷನ್ ಅನ್ನು ಡ್ಯುಯಲ್ ಚಾನಲ್ ಮೆಮೊರಿಯಲ್ಲಿ ಸಿಂಗಲ್ ಚಾನಲ್ ಮೆಮೊರಿಗಿಂತ ಬಹಳ ಬೇಗನೆ ಟ್ರಾನ್ಸ್ಫರ್ ಮಾಡಬಹುದು. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕಂದ್ರೆ 1000 ಲೀಟರ್ ಇರುವಂತಹ ಟ್ಯಾಂಕ್ನ ನೀರನ್ನು ಪೂರ್ತಿ ಖಾಲಿ ಮಾಡುವುದಕ್ಕೆ 10 ನಿಮಿಷ ಸಮಯ ಬೇಕು. ಅದೇ ಒಂದು ವೇಳೆ 500 ಲೀಟರ್ 2 ಟ್ಯಾಂಕ್ ಇದ್ರೆ ಅದರಲ್ಲಿ 2 ಟ್ಯಾಂಕ್ನಲ್ಲಿ ನೀರು ಖಾಲಿ ಮಾಡುವುದಕ್ಕೆ ಕೇವಲ 5 ನಿಮಿಷ ಸಾಕು. ಸೊ ಇದೇ ರೀತಿ ಡ್ಯುಯಲ್ ಚಾನಲ್ ಮೆಮೊರಿಯಲ್ಲಿ 2 ರ್ಯಾಮ್ ಸ್ಟಿಕ್ಗಳನ್ನು ಅಳವಡಿಸಿರುವಂತಹ ಕಾರಣ ಡೇಟಾ ಮತ್ತು ಇನ್ಫಾರ್ಮೇಷನ್ ರ್ಯಾಮ್ನಿಂದ CPU ಅಂದರೆ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ಗೆ ಬಹಳ ಬೇಗನೆ ಡೇಟಾ ಇನ್ಫಾರ್ಮೇಷನ್ ತಲುಪುತ್ತದೆ. ಒಂದು ರೀತಿಯಲ್ಲಿ ಅಲ್ಟ್ರಾ ಸ್ಪೀಡ್ನಲ್ಲಿ ಡೇಟಾ ಇನ್ಫಾರ್ಮೇಷನ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಈಗ ರ್ಯಾಮ್ ಅಂದರೆ ಏನು, ಅದರಲ್ಲಿರುವಂಥ ವಿಧಗಳು ಅಂದರೆ DDR2, DDR3, DDR4 ರ್ಯಾಮ್ ಅಂದರೆ ಏನು, ಸಿಂಗಲ್ ಚಾನಲ್ ಮೆಮೊರಿ, ಡ್ಯುಯಲ್ ಚಾನಲ್ ಮೆಮೊರಿ ರ್ಯಾಮ್ ಅಂದರೆ ಏನು ಎಂಬ ಎಲ್ಲ ಮಾಹಿತಿಗಳು ನಿಮಗೆ ತಿಳಿದಿದೆ ಅಂತಲೇ ಭಾವಿಸುತ್ತೇನೆ. ಸೊ ನೀವು ಕೂಡ ಸ್ಮಾರ್ಟ್ಫೋನನ್ನು ಖರೀದಿ ಮಾಡುವಾಗ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಖರೀದಿ ಮಾಡಿ. ಓಕೆ ಫ್ರೆಂಡ್ಸ್, ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಕನ್ನಡವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.